ಇಂದ್ರದೇವರು ಅತ್ಯಂತ ನಾಚಿಕೆಗೆ ಒಳಗಾಗಿದ್ದಾರೆ. ಸಜ್ಜನನಾದವ ತಪ್ಪು ಮಾಡಿದಾಗ ನಾಚಿಕೆ ಪಟ್ಕೋಬೇಕು. ಎಂಥ ತಪ್ಪು ಮಾಡಿಬಿಟ್ಟೆ, ಅದು ಆ ಸ್ವಭಾವ ಬೇಕು. ನಾಚಿಕೆಯ ಸ್ವಭಾವ ಸಜ್ಜನರ ಲಕ್ಷಣ. ದುರ್ಜನರು ಅವರು ಮಾಡಬಾರ್ದು ಮಾಡ್ತಾಯಿದ್ರು ನಾಚಿಕೆನೇ ಇರಲ್ಲ. ನೀವು ನಾಚಿಕೆ ಅಂದರೆ ಅದು ಹೆಣ್ಮಕ್ಳಿಗಿರಬೇಕು, ನಮಗಲ್ಲ. ಅಲ್ಲ, ಸಜ್ಜನರಾದವರಿಗೆ ಎಲ್ಲರಿಗೂ ಕೂಡ ತಪ್ಪು ಮಾಡುವಾಗ, ಮಾಡಿದ ಮೇಲೆ, ಮಾಡುವ ಸಂದರ್ಭದಲ್ಲಿ ಎಂಥ ಕೆಲಸ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ಬೋದಾ, ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ವಿಶ್ವತಶ್ಚಕ್ಷುವಾದ ವಿಶ್ವತೋಮುಖನಾದ ನಮ್ಮೆಲ್ಲರ ಗುಹಾವಾಸಿಯಾದ ಬಿಂಬರೂಪಿಯಾದ ಪರಮಾತ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಮಾಡುವ ಎಲ್ಲ ಕೆಲಸವನ್ನು ನೋಡ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಯಾರಿಗಿದೆ, ಭಗವತ್ ಪ್ರಜ್ಞೆ ಯಾರಿಗೆ ಜಾಗೃತವಾಗಿರುತ್ತೆ, ಅವನು ತಪ್ಪು ಮಾಡಲಿಕ್ಕೆ ನಾಚಿಕೆ ಪಟ್ಕೊಳ್ತಾನೆ. ಈ ನಾಚಿಕೆ ಭಾಳ ಒಳ್ಳೆಯ ನಾಚಿಕೆ, ಇದು ಬೇಕು. ಮನುಷ್ಯ ಜೀವನದಲ್ಲಿ ಎತ್ತರಕ್ಕೆ ಏರಬೇಕಾದ್ರೆ, ಮಾಡುವ ಪಾಪಗಳ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ, ಮಾಡಿದ ತಪ್ಪಿನ ಅರಿವು ಮಾಡಿಕೊಂಡು ಲಜ್ಜಿತರಾಗಬೇಕು. ದೇವರ ಮುಂದೆ ತಲೆ ತಗ್ಗಿಸ್ಬೇಕಂತ. ತಲೆ ಎತ್ತುವ ಸತ್ಕರ್ಮ ನನ್ನಿಂದೇನಾಗಿಲ್ಲ. ಮಾಡಬಾರ್ದು ಮಾಡಿದವರು ತಲೆನೇ ಎತ್ತಲ್ಲ ನೋಡಿ. ಕೆಲವರು ಮಾಡಬಾರದು ಮಾಡಿದ್ರು ತಲೆ ಎತ್ಕೊಂಡು ತಿರುಗುತ್ತಾರ್ರಿ, ಆಶ್ಚರ್ಯ. ಅವ್ರಿಗೆ ಭಂಡ ಜನ ಅಂತಾರೆ, ನಾಚಿಕೆ ಇಲ್ಲದೆ ಇದ್ದವರು ಅಂತ. ದೇವರಿಗಿಷ್ಟು ಮಾಡಬಾರ್ದು ಮಾಡಿಬಿಟ್ನೆ ಅಂತ ಇಂದ್ರದೇವರಿಗೆ ತುಂಬ ನಾಚಿಕೆ ಆಯಿತು. ಅವರು ಬರುವಾಗಲೇ, ಸ್ವಾಮಿ ನಾನು ಮಾಡಿದ ಅಪರಾಧವನ್ನು ಕ್ಷಮ ಮಾಡು ಅಂತ ಕೇಳ್ತಾ ಬಂದಿದ್ದಾರೆ. ರಹಸ್ಯದಲ್ಲಿ ಕೃಷ್ಣನ ದರ್ಶನ ಪಡೆದ ಇಂದ್ರದೇವರು ನವರತ್ನ ಖಚಿತವಾದ ಮುಕುಟ ಮಣಿಯಿಂದ ಯುಕ್ತವಾಗಿರ್ತಕ್ಕಂತಹ ಕಿರೀಟದೊಂದಿಗೆ ಆ ಭಗವಂತನ ಪಾದಕ್ಕೆ ತಲೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಕಿರೀಟ ಕೆಳಗಿಟ್ಟು ನಮಸ್ಕಾರ ಮಾಡಬಾರ್ದೆ? ಅದೇನು ಕಿರೀಟದ ಸಮೇತ? ಕಿರೀಟ ಯಾರಿಗೆ ಹಾಕ್ಕೊಳ್ತಾರೆ ಹೇಳಿ? ಅಧಿಕಾರ ಇದ್ದವ್ರಿಗೆ ಮಾತ್ರ. ಹಾಗಾಗಿ ಇಂದ್ರದೇವರಂತಾರೆ, ಈ ನನ್ನ ತಲೆ, ಈ ತಲೆ ಮೇಲಿರೋ ಈ ಅಧಿಕಾರ, ಈ ರಾಜ್ಯ, ಈ ಕೋಶ, ಇದೆಲ್ಲ ನಿಂದು, ನಿನ್ನ ಪಾದ ಸೇವಕರಿಗೆ ಸಿಗುವಂಥದ್ದು. ನಾವು ಅರ್ಪಣೆ ಮಾಡುವಾಗ ನನ್ನನ್ನು ಅರ್ಪಣೆ ಮಾಡಿಕೊಳ್ಬೇಕು, ನನ್ನದ್ದನ್ನು ಅರ್ಪಣೆ ಮಾಡಿಕೊಳ್ಬೇಕು. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ಎಲ್ಲ ನಿನ್ನದಯ್ಯ. ಅರ್ಪಣೆ ಮಾಡುವಾಗ ಇಷ್ಟು ನಿಂದು, ಇಷ್ಟು ನಂದು, ಇದು ಪಕ್ಕದವ್ರದ್ದು, ಇದು ಅವ್ರದ್ದು ಯಾವುದಿಲ್ಲ. ಈಶಾವಾಸಿ ಎಲ್ಲವೂ ಅವಂದೇ. ಈ ಅಧಿಕಾರ, ಈ ಸಂಪತ್ತು, ಈ ದೇಹ, ಈ ಸಾಧನೆ ಇದೆಲ್ಲ ನಿಂದೆ ಅಂತ ತಿಳಿಸ್ಲಿಕ್ಕಾಗಿ ಇಂದ್ರದೇವರು ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಎಂಥವನು ಆ ಭಗವಂತ ಅಂದರೆ, ಮೂರು ಲೋಕದ ಎಲ್ಲರ ನಮಸ್ಕಾರಕ್ಕೆ ಅರ್ಹನಾದ ವ್ಯಕ್ತಿ. ಇಂದ್ರದೇವರಲ್ಲ, ಬ್ರಹ್ಮಾದಿ ದೇವತೆಗಳು ನಿರಂತರ ಯಾವ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಬೇಕೋ ಎಲ್ಲರ ನಮಸ್ಕಾರಕ್ಕೆ ಅರ್ಹನಾದವ. ಅಂತಹ ಭಗವಂತನಿಗೆ ನಾಚಿಕೆಯಿಂದ ತಮ್ಮ ತಲೆಯನ್ನು ಬಗ್ಗಿಸಿ, ದೇಹವನ್ನು ತಗ್ಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಭಗವಂತ ನಾನು ತಪ್ಪು ಮಾಡಿದೆ ಅಂತ ತಪ್ಪಿತಸ್ಥರನ್ನು ನೋಡುವ ದೃಷ್ಟಿಯಿಂದ, ಪಾಪಿಗಳನ್ನು ನೋಡುವ ದೃಷ್ಟಿಯಿಂದ ನನ್ನನ್ನು ನೋಡಬೇಡ, ಕಾರುಣ್ಯ ಭಾವೇನ ಅಂತಾರೆ. ನಾವೆಲ್ಲ ನಮಸ್ಕಾರ ಮಾಡುವಾಗ ದೇವರನ್ನು ಕೇಳಬೇಕಂತ, ಸ್ವಾಮಿ ಕರುಣೆಯಿಂದ ನನ್ನನ್ನು ನೋಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ
ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಭಗವಂತ ನೀನು ನನ್ನನ್ನು ನೋಡು. ನಮಗೆ ಕೆಲವರು ನೋಡುವಾಗ ಅನಿಸತ್ತೆ, ನೀನು ನೋಡಿದ್ರೆ ಹಾಗೆ ಹೀಗೆ ಮೈ ಉರಿದು ಹೋಗುತ್ತೆ, ಹಾಗೆ ನೀನು ಹಾಗೆ ಉರ್ಕೊಂಡು ನಾನು ನೋಡಬೇಡ. ದೇವರೇನಾರ ಸಿಟ್ಟಿಗೆದ್ದು ನಮ್ಮನ್ನು ನೋಡಿದ್ರೆ ನಮ್ಮ ಕತೆ ಏನಾಗಬೇಕು? ಜಗತ್ತಲ್ಲಿ ನಮ್ಮ ಮೇಲೆ ಯಾರು ಸಿಟ್ಟು ಮಾಡಿಕೊಂಡ್ರೂ ತೊಂದರೆ ಇಲ್ಲ ರೀ. ಹರಿವಾಯು ಗುರುಗಳ ಸಿಟ್ಟಿಗೆ ಅವ ಕೃಪೆಗೆ ಪಾತ್ರನಾದ ಅಂತಾದರೆ ಅವನು ಎಷ್ಟೇ ಎತ್ತರದಲ್ಲಿದ್ದರೂ ಕ್ಷಣದಲ್ಲಿ ಕೆಳಗೆ ಬಿದ್ದು ಬಿಡ್ತಾನೆ. ನಮಗೆ ದೊಡ್ಡವರ ಕೃಪಾ ದೃಷ್ಟಿ, ಅಡ್ಡ ಬಿದ್ದವರನ್ನೆಲ್ಲ ದೊಡ್ಡವರನ್ನಾಗಿ ಮಾಡುವಂತಹ ಭಗವಂತ ಅವನ ಕೃಪಾ ದೃಷ್ಟಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಯೆಯಿಂದ ಕೂಡಿ ನನ್ನನ್ನು ನೋಡು ಸ್ವಾಮಿ, ನಾನು ನಿಜವಾಗಿ ನಿನ್ನ ದಯೆಗೆ ಪಾತ್ರ ಅಲ್ಲ. ಯಾರು ಸಜ್ಜನರಿದ್ದಾರೆ, ಸತ್ಕರ್ಮ ನಿರತರಾಗಿದ್ದಾರೆ, ಸಚ್ಚಿಂತನೆಯಲ್ಲಿ ನಿರತರಾಗಿದ್ದಾರೆ, ಅವರು ನಿನ್ನ ದಯೆಗೆ ಪಾತ್ರರು. ಆದರೆ ನಾನು ಅಂತಹ ಪಾತ್ರ ಅಲ್ಲ, ತಪ್ಪು ಮಾಡಿಬಿಟ್ಟಿದ್ದೇನೆ. ಆದರೂ ನೀನು ನನ್ನನ್ನು ದಯದಿಂದ ನೋಡು. ಇದು ಇಂದ್ರನ ಪ್ರಾರ್ಥನೆ ಮಾತ್ರ ಅಂತ ತಿಳ್ಕೊಳ್ಬಾರ್ದು. ಇಂದ್ರಿಯ ಇರುವ ನಮ್ಮೆಲ್ಲರ ಪ್ರಾರ್ಥನೆ ಹೀಗೆ ಇರಬೇಕು ದೇವರಲ್ಲಿ. ನಾವೆಷ್ಟೋ ನೋಡಬಾರದು ನೋಡಿದ್ದೀವಿ. ಇದಕ್ಕೆ ಕಾರಣ ಏನು ಗೊತ್ತಾ? ಕಣ್ಣಿದ್ದದ್ದೇ, ಇಂದ್ರಿಯ ಇದ್ದದ್ದೇ ತಪ್ಪು ಮಾಡಲಿಕ್ಕೆ ಕಾರಣ ಆಯಿತು. ದೇವರು ಇಂದ್ರಿಯ ಕೊಟ್ಟದ್ದು ತಪ್ಪು ಮಾಡಲಿಕ್ಕಲ್ಲ, ಸಾಧನೆ ಮಾಡಲಿಕ್ಕೆ. ಆದರೆ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ದೇವರು ಕೊಟ್ಟ ಸಂಪತ್ತನ್ನು ಮಿಸ್ಯೂಸ್ ಮಾಡಿದ್ದೇವೆ. ಒಮ್ಮೆ ತಪ್ಪು ಮಾಡಿದ್ದಕ್ಕೆ ಇಷ್ಟು ನಾಚಿಕೆಯಿಂದ ಬಂದಿದ್ದಾನೆ ಇಂದ್ರ. ನಾವು ದಿನ ಬೆಳಗಾದರೆ ತಪ್ಪು ಮಾಡ್ತಾ ಇದ್ವಿ, ಆದರೆ ನಾಚಿಕೆನೇ ಇಲ್ಲ ನಮಗೆ. ದೇವರ ಎದುರಿಗೂ ತಲೆ ಎತ್ತಿ ತಿರುಗುತ್ತಾ ಇದ್ದಾನೆ ಅಂದರೆ ನಾಚಿಕೆ ಇಲ್ಲ. ದೇವರು ಕಂಡ ತಕ್ಷಣ ತಲೆ ತಗ್ಗಿಸ್ಬೇಕು. ಸ್ವಾಮಿ, ನೀ ಕೊಟ್ಟು ಕಣ್ಣು ಮಿಸ್ಯೂಸ್ ಮಾಡಿದ್ದೀನಿ, ಕ್ಷಮ ಮಾಡು. ನೀ ಕೊಟ್ಟು ಕಿವಿ ಇಂದ್ರನ ಪ್ರಾರ್ಥನೆ ಅಲ್ಲ, ಇಂದ್ರಿಯಗಳಿರುವ ನಾವೆಲ್ಲ ಭಗವಂತನಲ್ಲಿ ಈ ಬಗೆಯಿಂದ ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು. ನಿತ್ಯದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಬಾರ್ದು ಮಾಡ್ತಾ ಇರ್ತೀವಿ. ಆದರೆ ದೇವರ ಸ್ತೋತ್ರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ಅವನಲ್ಲಿ ದಯದಿಂದ ನಮ್ಮನ್ನು ನೋಡು, ರಕ್ಷಣೆ ಮಾಡು. ಜೊತೆಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ಕ್ಷೀರವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಕೂಡ ನಮ್ಮಲ್ಲೇನಿದೆ ಅದನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ, ಬರೀ ಅರ್ಪಣೆ ಮಾಡಿದ್ರೆ ಸಾಲದು, ಜೊತೆಗೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾನೆ. ಗೋವಿಂದ 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 ಗೋವಿಂದ. ದೇಹ ನಮಸ್ಕಾರ ಮಾಡ್ತಾ ಇದೆ, ಮನಸ್ಸು ಅರ್ಪಣೆ ಮಾಡ್ತಾ ಇದೆ, ಬಾಯಿ ಗೋವಿಂದ ನಾಮ ಸಂಕೀರ್ತನೆ ಮಾಡ್ತಾ ಇದೆ. ಮತ್ತು ಪಶ್ಚಾತ್ತಾಪದಿಂದ ದೇವರ ಬಳಿ ಬಂದಿದ್ದಾನೆ. ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳಿ ತಾನು ಮಾಡಿದ ತಪ್ಪು, ಅದರಿಂದ ಬಂದ ಪಾಪ, ಅದರ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಗೋವಿಂದನ ನಾಮ ಸಂಕೀರ್ತನೆಯನ್ನು ಇಂದ್ರದೇವರು ಮಾಡಿದರು. ಹಾಗಾದ್ರೆ ನಾವು ಕೂಡ ಮಾಡಿದ ತಪ್ಪು ಪರಿಹಾರಕ್ಕೋಸ್ಕರವಾಗಿ ಆ ಗೋವಿಂದನ ಚಿಂತನೆ ಸಂತತಂ ಚಿಂತೆಯೇನಂತಂ. ಹರಿಭಜನೆ ಮಾಡೋ ನಿರಂತರ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ಭಾಗವತದಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲ ಪಾಪಗಳಿಗೆ ಒಂದೇ ದೊಡ್ಡ ಪ್ರಾಯಶ್ಚಿತ್ತ, ಅದು ಭಗವಂತನ ನಾಮ ಸಂಕೀರ್ತನೆ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತ. ಎಂಥ ದೊಡ್ಡ ದೊಡ್ಡ ತಪ್ಪುಗಳನ್ನು ಪಾಪಗಳನ್ನು ನಾವು ಜೀವನದಲ್ಲಿ ಮಾಡಿದರೂ
ಭಗವಂತನ ಗುಣರೂಪ ಕ್ರಿಯೆಯನ್ನು ತಿಳಿದು ಮನಸ್ಸು ಮಾಗಿ ದೇಹ ಬಗ್ಗಿ ಭಗವಂತನಿಗೆ ಒಮ್ಮೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಿ ಅಂತಾದರೆ, ಆ ಮಾಡೋ ಕಾಲಕ್ಕೆ ಹೃದಯದಿ ರೂಪ ವದನದಿ ನಾಮ ಬಂತು ಅಂತಾದರೆ ಭಗವಂತನ ದಯೆಗೆ ನೀವು ಪಾತ್ರರಾಗ್ತೀರಿ. ದೇವರ ದಯೆಗೆ ಪಾತ್ರರಾದವರು ಏನು ಮಾಡಿದರೂ ಆ ಪಾಪ ಲೇಪ ಆಗದ ಹಾಗೆ ಆ ಭಗವಂತ ನೋಡಿಕೊಳ್ತಾನೆ. ಇಂದ್ರದೇವರು ಕಾಮದೇವನನ್ನು ಕರ್ಕೊಂಡು ಬಂದು ದೇವರಿಗೆ ಗೋವಿಂದ ನಾಮ ಸಂಕೀರ್ತನೆ ಮಾಡ್ತಾ ಗೋವಿಂದ ಪಟ್ಟಾಭಿಷೇಕ ಅಂತ ಭಗವಂತನಿಗೆ ಕ್ಷೀರಸೇಚನವನ್ನು ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಒಮ್ಮೆ ಸಾಧನ ದ್ವಾದಶಿ ಬಂತಂತ. ಆಗ ಕಾಲದ ಪರಿವೇ ಇಲ್ಲದೆ ಆತುರವಾಗಿ ನಂದಗೋಪ ಯಮುನೆಯ ಸ್ನಾನಕ್ಕೆ ಹೋದನಂತ. ಅದು ಸರಿಯಾದ ಕಾಲ ಅಲ್ಲ, ಅದು ಅಕಾಲ. ಅಕಾಲೇ ಕೃತಂ ಅಕೃತಂ ಅಂತ. ನಮಗೇನೋ ಅರ್ಜೆಂಟ್ ಇದೆ ಅಂಥೇಳಿ 2 ಗಂಟೆಗೆ ಎದ್ದು ಸ್ನಾನ ಮಾಡಿ 3 ಗಂಟೆಗೆ ಸಂಧ್ಯಾವಂದನೆ ದೇವ್ರ ಪೂಜೆ ಮುಗಿಸಿ 3ವರೆಗೆ ಮತ್ತು ಏನಾರು ತಿಂದು ಮಲಗಿಬಿಟ್ರಿ ಅಂದರೆ ಅದು ದ್ವಾದಶಿ ಅಂತ ಕನ್ಸಿಡರ್ ಆಗಲ್ಲ. ಕ್ರಮಬದ್ಧವಾಗಿಯೇ ಆಗಬೇಕು. ಏಕಾದಶಿ ಉಪವಾಸ ಮಾಡಿದ ನಂದಗೋಪ ದ್ವಾದಶಿ ಅಸುರಿ ವೇಲಾಯಾಮ್ ಅಂತಾರೆ. ಅಸುರರು ಸ್ನಾನ ಮಾಡುವ ಕಾಲದಲ್ಲಿ ಇನ್ನು ಮಧ್ಯರಾತ್ರಿಯ ಸಮಯ ಸ್ನಾನಕ್ಕೆ ಹೋಗಿದ್ದಾನೆ. ಈ ಕಥೆ ಏನೇ ಇರಲಿ, ಕಥೆ ಆಮೇಲೆ ನೋಡೋಣ. ಕೃಷ್ಣನ ತಂದೆಯೂ ಕೂಡ ಏಕಾದಶಿ ಮಾಡ್ತಾ ಇದ್ದ ಅನ್ನೋದು ಬಹಳ ಮುಖ್ಯ. ಏಕಾದಶಿಯ ಮೊದಲಾದ ವ್ರತಗಳನ್ನು ಮಾಡದಿದ್ದವರಿಗೆ ಕೃಷ್ಣನ ದರ್ಶನ ಸ್ಪರ್ಶನ ಇತ್ಯಾದಿಗಳು ದೂರ. ನಂದಗೋಪ ಮೊದಲಾದವರು ಕೃಷ್ಣನ ಇಷ್ಟೆಲ್ಲ ಲೀಲೆಗಳನ್ನು ನೋಡುವ ಯೋಗ ಯೋಗ್ಯತೆ ಬಂದದ್ದಾದರೂ ಹೇಗೆ? ಒಂದು ಜನ್ಮದಲ್ಲ, ಅನೇಕ ಜನ್ಮಗಳಲ್ಲಿ ವಿಷ್ಣು ಪ್ರೀತಿಕಾರಕವಾದ ಇಂಥ ಅನೇಕ ವ್ರತಗಳನ್ನು ಮಾಡಿದ್ದಾರೆ ಭಗವತ್ ಪ್ರೀತಿಗಾಗಿ. ಹಾಗಾಗಿ ದೇವರ ಪ್ರೀತಿಗೆ ಕಾರಣ ಆಗುವಂತಹ ಈ ಏಕಾದಶಿ ಮೊದಲಾದ ವ್ರತವನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಒಮ್ಮೆ ಏಕಾದಶಿ ಮಾಡಿದ್ದಾರೆ ನಂದಗೋಪರು. ಮಾರನೇ ದಿನ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಯಮುನೆಗೆ ಹೋದಾಗ ಅಕಾಲದಲ್ಲಿ ಸ್ನಾನ ಮಾಡಿದ ಸಂದರ್ಭ ವರುಣನ ಒಬ್ಬ ಭೃತ್ಯ ನಂದಗೋಪನನ್ನು ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ಈ ಕಥೆ ಮುಂದೆ ಕೃಷ್ಣ ಬಂದ, ವರುಣ ಲೋಕಕ್ಕೆ ಹೋಗಿ ಅವರಪ್ಪನ ಕರ್ಕೊಂಡು ಬಂದ. ಇದು ಕಥೆ. ಆ ಕಥೆಯನ್ನು ವಾದಿರಾಜರು ಬಹಳ ಚಮತ್ಕಾರಿಕವಾಗಿ ಆ ಕಥೆಯಲ್ಲಿಯೂ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಬರುವ ಹಾಗೆ ವರ್ಣನೆ ಮಾಡ್ತಾರೆ. ಬದ್ಧ್ವಾ ನಿನಾಯ ಕಿಲ ನಂದಮಕಾಲವಾರಿ ಮಧ್ಯಪ್ರವಿಷ್ಟ ಮನುಗಃ ಸಲಿಲೇಶ್ವರಸ್ಯ ಭೃತ್ಯಚ್ಛಲೇನ ಸಮನ್ಯುರಮಂಬಬಂಧ ಶ್ರುತ್ವಾ ಸ್ವನಾಥ ಪಿತರಂ ತ್ವಿತಿಮೇ ಪ್ರತರ್ಕಃ. ಅಕಾಲದಲ್ಲಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಂತಹ ನಂದಗೋಪನನ್ನು ನೀರಿಗೆ ಒಡೆಯನಾದ ವರುಣನ ಒಬ್ಬ ಭೃತ್ಯ ಕಟ್ಟಿ ಎಳ್ಕೊಂಡು ಹೋಗ್ಬಿಟ್ನಂತೆ. ಯಾಕೆ ಎಳ್ಕೊಂಡು ಹೋದ? ಸ್ನಾನ ಮಾಡಿದರೆ ಅದು ತಪ್ಪಾಗಿದ್ದರೆ ಅದಕ್ಕೆ ಫಲ ಕೊಡದಿದ್ದರೆ ಆಗ್ತಿತ್ತು. ಅದಕ್ಕೆ ಎಳ್ಕೊಂಡು ಹೋಗಬೇಕಾ? ಸರಿ ಟೈಮ್ ಸ್ನಾನ ಮಾಡಲಿಲ್ಲ, ಅದಕ್ಕೆ ಕಂಬ ಕಟ್ಟಿ ಹಾಕೋದ? ಸರಿ ಟೈಮಲ್ಲಿ ಮಾಡಬಾರ್ದಲ್ಲ, ಯಾಕೆ ಎಳ್ಕೊಂಡು ಹೋದ? ವಾದಿರಾಜರು ಅದಕ್ಕೊಂದು ಬೇರೆ ಕತೆ ಹೇಳ್ತಾರೆ. ಯಾಕೆ ಎಳ್ಕೊಂಡು ಹೋಗಿದ್ದು ಅಂದರೆ ಸ್ನಾನ ಮಾಡಿದ್ದಕ್ಕೆ ಅಂತಲ್ಲ, ಮತ್ತೇನು ವರುಣನಿಗೆ ಸಿಟ್ಟು ಬಂದಿತ್ತಂತೆ. ಈ ನಂದಗೋಪನ ಮೇಲೆ ತುಂಬ ದಿನದಿಂದ ವರುಣನಿಗೆ ಸಿಟ್ಟಿತ್ತಂತೆ. ಏನು ಸಿಟ್ಟು? ಈ ನಂದಗೋಪ ಅವನನ್ನು ಊರಲ್ಲೆಲ್ಲ
ಕೃಷ್ಣನ ಅಪ್ಪ ಅಂತ ಕರಿತಿದ್ರಂತೆ. ಅವನು ನಂದಗೋಪ ಬೀದಿಲಿ ಹೋಗ್ತಿದ್ರೆ ಇವು ಯಾರು ಗೊತ್ತಾ? ಯಾರು ಹೇಳಿ? ಕೃಷ್ಣನಿಗೆ ಅಪ್ಪ. ಎಲ್ಲ ಕಡೆ ಹೀಗೆ ಕೃಷ್ಣನಪ್ಪ ಕೃಷ್ಣನಪ್ಪ. ವರುಣಂಗೆ ಯಾಕೆ ಸಿಟ್ಟಂದರೆ, ಇಡೀ ಜಗತ್ತಿಗೆ ತಂದೆಯಾದ ನನ್ನ ಸ್ವಾಮಿಯಾದ ಸರ್ವೇಶ್ವರನಾದ ಸರ್ವೋತ್ತಮನಾದ ಭಗವಂತನಿಗೆ ಇವನ ಅಪ್ಪನ, ಇವನು ಒಬ್ಬ ಅಪ್ಪನ, ಹಾಗಾದ್ರೆ ಇವನು ಸರಿ ಮಾಡಬೇಕು ಅಂಥೇಳಿ ಎಳ್ಕೊಂಡು ಬಂದ ಅಂತ ವಾದಿರಾಜರು ಹೇಳ್ತಾರೆ. ಏನೋ ಮಾಡಬಾರ್ದು ಮಾಡಿರ್ತೀರಿ, ರಾಜರ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ರಾಜ ಕೇಳ್ತಾನೆ, ಯಾರು ನೀನು ಅಂತ ಕೇಳ್ತಾನೆ. ನೀವೇನೋ ನಿಮ್ಮ ಅಡ್ರೆಸ್ ಹೇಳಬೇಕೇ ವಿನಃ ರಾಜ ಕೇಳಿದವನಿಗೆ, ರಾಜ ಯಾರು ನೀನು ಅಂದರೆ, ನಾನಾ ನಿಮ್ಮಪ್ಪ ಅಂದ್ರೆ ಏನು ಮಾಡ್ತಾರ್ರಿ? ರಾಜನಿಗೆ ಅಪ್ಪ ಅಂತ ಒಳಗೆ ಒಳಗೆ ಹಾಕಂತಾರ ಇಲ್ಲ. ಮನೇಲಿರೋರಿಗೆ ನೀನು ನಿಮ್ಮಪ್ಪ ಅಂದ್ರೇ ಸಿಟ್ಟು ಬರುತ್ತೆ, ಮಾತಿಗೆ ಮಾತಾಚಾರೆ. ನೀನು ಅಂದರೆ ನಿಮ್ಮಪ್ಪ ಅಂತಾನೆ ಸಿಟ್ಟು ಬರುತ್ತಲ್ಲ. ಇನ್ನು 14 ಲೋಕಕ್ಕೆ ಅಪ್ಪನಾದ ತಿಮ್ಮಪ್ಪನಿಗೆ ಅಪ್ಪ ಅಂತ ಊರಲ್ಲೆಲ್ಲ ಹೇಳ್ಕೊಂಬರ್ತಾನೆ ಇವನು. ಭಾಳ ಹೇಳ್ಕೊಂಬನ್ನಿ, ಕಟ್ಟು ಹೇಳ್ಕೊಂಬನ್ನಿ ಅಂಥೇಳಿ, ಇದಂಗೆ ನಂಗೆ ಕೇಳೋಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ತನ್ನ ಭೃತ್ಯನನ್ನು ಕಳಿಸಿ ವರುಣ ಹೇಳ್ಕೊಂಡು ಬಂದುಬಿಟ್ಟಿದ್ದ. ಕಡೆಗೆ ಈ ಸ್ನಾನಕ್ಕೆ ಹೋದ ನಂದಗೋಪ ಬರಲೇ ಇಲ್ಲ ಮನೆಗೆ. ಯಶೋದೆ ಎಷ್ಟೋ ಹೊತ್ತಾಯಿತು, ಕೃಷ್ಣ ಊಟಕ್ಕೆ ಬಂದ, ಕೃಷ್ಣನಪ್ಪ ಇಲ್ಲ. ಕೃಷ್ಣನಿಗೆ ಅವರಮ್ಮ ಹೇಳಿದ್ಲು, ನಿಮ್ಮಪ್ಪ ಬೆಳಗ್ಗೆ ಸ್ನಾನಕ್ಕೆ ಹೋದವ್ರು ಇನ್ನೂ ಬರಲೇ ಇಲ್ಲಪ್ಪ, ಕರ್ಕೊಂಡು ಬಾ ಅಂತ. ಕೃಷ್ಣ ಅಪ್ಪನ ಹುಡುಕೊಂಡು ಗೊತ್ತಿಲ್ಲ ಅವನಿಗೆ, ಸರ್ವಜ್ಞ. ಆದರೆ ನಾಟಕ ಆಡೋರಲ್ಲಿ ನಂಬರ್ 1 ಅವನು. ಏನೂ ಗೊತ್ತಿಲ್ಲ ಥರ ಇರ್ತಾನೆ, ಹಾಗಿರ್ಬೇಕಂತೆ. ನಮಗೆ ನಿಜವಾಗಿಯೂ ಏನೂ ಗೊತ್ತಿರಲ್ಲ, ಆದರೂ ಎಲ್ಲ ಗೊತ್ತಿರೋರ ಥರ ನಾಟಕ ನಮ್ಮದು. ಎಲ್ಲ ಗೊತ್ತಿರೋ ಅವನು ಏನೂ ಗೊತ್ತಿಲ್ಲದೆ ಇದ್ದೊಂಥರ ನಾಟಕ. ಕೃಷ್ಣ ಏನೂ ಗೊತ್ತಿಲ್ವೇನೋ ಅನ್ನೋ ಹಾಗೆ ಯಮುನಾ ನದಿಗೆ ಬಂದ. ಅಲ್ಲಪ್ಪ ಇಲ್ಲ. ಅವ್ರನ್ನ ಕೇಳ್ದ, ಇವ್ರನ್ನ ಕೇಳ್ದ. ಯಾರೋ ಅಂದರು, ನಿಮ್ಮಪ್ಪ ಮುಳುಗಿದ್ದು ನೋಡಿದ್ವಿ, ಹೇಳಿದ್ದು ನೋಡಲೇ ಇಲ್ಲ ಅಂದರು. ಅಂದರೆ ಗೋವಿಂದ ಅಂತಲೇ ಅರ್ಥ. ಈ ಗೋವಿಂದ ವಿಚಾರ ಮಾಡ್ದ, ನಮ್ಮಪ್ಪ ಎಲ್ಲಿ ಹೋದ ಅಂತ ತಾನು ಮುಳುಗ್ದ. ಅವನಿಗೆ ಗೊತ್ತಿತ್ತು ಸೀದಾ ವರುಣ ಲೋಕಕ್ಕೆ ಹೋಗಿದ್ದಾನೆ. ಇವನು ಬರ್ತಾನೆ ಅಂತ ವರುಣಂಗೂ ಗೊತ್ತಾಯಿತು, ಭಗವಂತ ಬರ್ತಾನೆ ಅಂಥೇಳಿ ತನ್ನ ಎಲ್ಲ ಹೆಂಡತಿಯರಾದ ನದ್ಯಭಿಮಾನಿ ದೇವತೆಗಳ ಜೊತೆಗೂಡಿ ಪೂರ್ಣ ಕುಂಭ ಇಟ್ಕೊಂಡು ಕೃಷ್ಣನ ಸ್ವಾಗತಕ್ಕಾಗಿ ಕಾದಿದ್ದಾನೆ. ನಂದಗೋಪನಿಗೆ ಆಶ್ಚರ್ಯ ಆಗ್ತಾ ಇದೆ. ಕೃಷ್ಣ ಬಂದದ್ದು ಕೃಷ್ಣನ ಪಾದಾರವಿಂದಕ್ಕೆ ತಲೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ ಸಮುದ್ರದ ಒಡೆಯನಾದ ಜಲಾಧಿಪತಿಯಾದ ಪಶ್ಚಿಮ ದಿಕ್ಪತಿಯಾದ ವರುಣ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ದಿಕ್ಪಾಲಕರಲ್ಲಿ ಒಬ್ಬನಾದ ವರುಣ ನಮಸ್ಕಾರ ಮಾಡಿದ್ದು ನೋಡಿ ನಂದಗೋಪನಿಗೆ ಆಶ್ಚರ್ಯ. ಯಾರನ್ನ ನಾನು ನನ್ನ ಮಗ ಅಂತ ತಿಳಿದಿದ್ದೆ, ಇವನು ನನ್ನ ಮಗ ಅಲ್ಲ. ಸುತೋನಮೇಯಂ ಹರಿರೇವ ಸಾಕ್ಷಾತ್. ಇದು ಭಗವಂತ. ಅವನಿಗೆ ಮೊದಲಿಂದ ಒಂದು ಜಿಜ್ಞಾಸ ಇತ್ತು ನಂದಗೋಪನಿಗೆ. ಮನೆಯಲ್ಲಿ ಏನೇ ನಡೆದರೂ ಕೃಷ್ಣ ಪೂತನಿಯನ್ನು ಕೊಂದ. ದೊಡ್ಡ ಪೂತನಿ ಮನೆ ತುಂಬ ಹರಡಿ ಬಿದ್ಲು. ಅವಳು ಬರುವಾಗ ಚೆನ್ನಾಗೇ ಬಂದಿದ್ಲು. ಕೃಷ್ಣನ್ ಕೊಲ್ಲಬೇಕು ಅಂದ್ಕೊಂಡು ಯಾವಾಗ ಕೆಟ್ಟ ಬುದ್ಧಿಯಿಂದ ಬಂದಳು, ದೇವರ ಸ್ಪರ್ಶ ಆಯಿತು, ಒರ್ಜಿನಲ್ ರೂಪ ಬಂದ್ಬಿಡ್ತು. ನೀವು ಎಷ್ಟೇ ಮುಖವಾಡ ಹಾಕ್ಕೊಂಡು ಹೋದರೂ ಮುಖವಾಡ ನೋಡಿ ದೇವರ ಅನುಗ್ರಹ ಮಾಡಲ್ಲ, ಮುಖ ನೋಡಿ ಅನುಗ್ರಹ ಮಾಡ್ತಾನೆ. ದೇವರಿಗೆ ನಿಮ್ಮ ವೇಷ ನಿಮ್ಮ ಭಾಷೆಯಿಂದ ಮೋಸ ಮಾಡಲಿಕ್ಕಾಗಲ್ಲ. ಜನರಿಗೆ ಬೇಕಾದಷ್ಟು ಮಾಡ್ಬೋದು, ಜನಾರ್ದನನಿಗೆ ಮಾತ್ರ ಮೋಸ ಮಾಡಲಿಕ್ಕಾಗಲ್ಲ. ಅವಳು ಮೋಸಕ್ಕೆ ಅಂತ ಬಂದಳು, ದೊಡ್ಡ ದೇಹವಾಗಿ ಬಿದ್ದಳು. ಆ ಘಟನೆ ನೋಡಿ ನಂದಗೋಪ ಏನು ಅಂದ್ಕೊಂಡ, ಏನೋ ನಮ್ಮ ಪುಣ್ಯ ಚೆನ್ನಾಗಿದೆ, ಮಗು ಬದುಕ್ತು ಅಂತ ಅಂದ್ಕೊಂಡೇ ವಿನಃ ಮಗುವಿನಿಂದ ನಾವು ಬದುಕಿದ್ವಿ ಅಂತ ಅಂದ್ಕೊಳ್ಳೇ ಇಲ್ಲ. ಆಮೇಲೆ ಇನ್ನೊಬ್ಬ ದೈತ್ಯ ಬಂದ, ತೃಣಾವರ್ತ. ಗಾಳಿಲಿ ಮಗುನ ಎತ್ಕೊಂಡು ಹೋಗ್ಬಿಟ್ಟ. ಮತ್ತೆಲ್ಲ ಆಯಿತು, ಸತ್ತ. ಮಗು ಕೆಳಗೆ ಬಂದಾಗ ಏನು ಅಂದ್ಕೊಂಡ, ಏನೋ ನಮ್ಮ ಪುಣ್ಯ ಚೆನ್ನಾಗಿತ್ತು, ಮಗು ಬದುಕ್ತು ಅಂತ ಅಂದ್ಕೊಂಡ. ಏನು ಘಟನೆ ನಡೆದರೂ ಅದರ ಹಿನ್ನೆಲೆಯಲ್ಲಿ ತಿಳಿಬೇಕಾದ ದೇವರ ತಿಳಿಯಾದ ತಿಳುವಳಿಕೆ ತಿಳಿಲೇ ಇಲ್ಲ.
ಅದನ್ನು ತಿಳಿಸ್ಲಿಕ್ಕೆ ವರುಣ ಎಳ್ಕೊಂಡು ಬಂದಿದ್ದಾನೆ. ಇವನಂದರೆ ಏನು ಅಂದ್ಕೊಂಡಿದೀಯಾ? ಬ್ರಹ್ಮಾದಿ ದೇವತೆಗಳಿಂದ ವಂದ್ಯನಾದವ, ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಜನರ ಮಧ್ಯೆ ಇದ್ದಾನೆ, ಜನರ ಥರ ಇದ್ದಾನೆ, ಜನರಂತೆ ಜನಿಸ್ತಾನೆ, ಜನರಂತೆ ನಟನೆ ಮಾಡ್ತಾನೆ. ಆದರೆ ಇವನು ಜನ ಅಲ್ಲ, ಜನಾರ್ದನ. ಅದು ತಿಳ್ಕೊ. ತಿಳಿಸ್ಲಿಕ್ಕೋಸ್ಕರ ವರುಣ ಎಳ್ಕೊಂಡು ಬಂದುಬಿಟ್ಟಿದ್ದಾನೆ. ಕೃಷ್ಣೋಪಿ ವೀಕ್ಷ್ಯ ದೃಢಭಕ್ತಿಮಿವ ಪ್ರತುಷ್ಟಃ ಕೃತ್ಯಚ್ಛಲೇನ ನಿಜ ದರ್ಶನಮೇವ ದಿತ್ಸನ್ ಗತ್ವಾಂಬುರಾಶಿ ನಿಲಯಂ ಜನಕೇನ ಸಾಕಂ ಅಭ್ಯರ್ಚಿತಃ ಸ್ವಭವನಂ ಪುನರಾಜಗಾಮ ಕೃಷ್ಣೋಪಿ ವೀಕ್ಷ್ಯ. ಕೃಷ್ಣಂಗೆ ಗೊತ್ತಾಯಿತು ನಮ್ಮಪ್ಪ ಮುಳುಗಿದವನ ಮೇಲೆ ಹೇಳಲಿಲ್ಲ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಕೃಷ್ಣನಿಗೆ ಗೊತ್ತಾಗಿದೆ ವರುಣನ ದೃಢ ಭಕ್ತಿ. ಅಲ್ಲ, ಅಪ್ಪನ ಹಿಡ್ಕೊಂಡು ಹೋದರೆ ಇದು ಭಾರೀ ಭಕ್ತಿ ಅಂತ ಕೃಷ್ಣ ತಿಳ್ಕೊಳ್ಳೋದ ಏನರ್ಥ? ಮನೆಗೆ ಹೋದಾಗ ನಿಮ್ಮನ್ನು ನೋಡಿ ನಿಮ್ಮ ತಂದೆನ ಪೊಲೀಸ್ನವ್ರು ಹಿಡ್ಕೊಂಡು ಹೋದರು, ಓ ಭಾರೀ ಭಕ್ತಿ ಪೊಲೀಸ್ನವ್ರಿಗೆ ನನ್ನ ಮೇಲೆ, ಅಲ್ರಿ ಹಿಡ್ಕೊಂಡೋದ್ರೆ ಭಕ್ತಿ ಅಂತಾರ. ಭಕ್ತಿ ಯಾಕೆ? ಕತೆ ಹೀಗಂತೆ. ಭಗವಂತ ಯಾರ ಕಣ್ಣಿಗೂ ಬೇಕಂದಾಗೆಲ್ಲ ಕಾಣಲ್ಲ. ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದೆಲೆ ಇಪ್ಪ ಜಗನ್ನಾಥ ವಿಠ್ಠಲ. ದೇವರ ಸ್ವಭಾವ ಎಂಥದ್ದು ಅಂದರೆ ಎಲ್ಲ ಕಡೆ ಇದ್ದಾನೆ, ಕಾಣಲ್ಲ. ಕಾಣಲ್ಲ ಅಂದರೆ ಕಾಣುವ ಐಟಮ್ ದೇವರು ಅಲ್ಲ ಅಂತಲ್ಲ, ಕಾಣ್ತಾನೆ. ನಿಮಗಿಚ್ಛೆ ಬಂದರೆ ಅವನು ಕಾಣಲ್ಲ, ಅವನಿಗಿಚ್ಛೆ ಬಂದರೆ ಕಾಣ್ತಾನೆ. ಇಷ್ಟೇ ವ್ಯತ್ಯಾಸ. ಕಾಣಲ್ಲ ಅಂದರೆ ತುಂಬ ಜನ ಏನು ತಿಳ್ಕೊಂಡ್ರು, ದೇವರಂದ್ರೆ ಏನ್ರಿ ಗೊತ್ತಾ? ಕಾಣಲ್ಲ. ಕಾಣಲ್ಲ ಅಂದರೆ ಕಾಣಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಕಾಣಲ್ಲ ಅಂದರೆ ನೀವು ಕಾಣಬೇಕು ಅಂದುಕೊಂಡಾಗೆಲ್ಲ ಅವನು ಕಾಣಲ್ಲ, ಅವನಿಗೆ ಇಚ್ಛೆ ಬಂದರೆ ಯಾವಾಗ ಬೇಕಾದ್ರೂ ಕಾಣ್ತಾನೆ. ಇಷ್ಟೇ ವ್ಯತ್ಯಾಸ. ನಮಗಿಚ್ಛೆ ಬಂದರೆ ದೇವರು ನೋಡಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಬ್ರಹ್ಮದೇವರು ಬಯಸಿದ್ರೂ ನೋಡೋಕ್ಕಾಗಲ್ಲ. ಬ್ರಹ್ಮದೇವರಿಗೆ ಭಗವಂತ ತನ್ನ ರೂಪವನ್ನು ಅವನಿಗೆ ತೋರಿಸಬೇಕು ಅಂತ ಅವನ ಇಚ್ಛೆಗೆ ಬಂದಾಗ ಮಾತ್ರ ಬ್ರಹ್ಮದೇವರಿಗೆ ದರ್ಶನ. ಅಲ್ಲ, ಬ್ರಹ್ಮದೇವರದೇ ಹೀಗಾದ ಮೇಲೆ ನಿಮ್ಮ ಕತೆ. ದೇವರನ್ನು ನಾವು ನೋಡೋದಲ್ಲ, ದೇವರು ನಮ್ಮನ್ನು ನೋಡೋದು. ನಾವು ಎಷ್ಟೋ ಸತಿ ದೇವ್ರನ್ನ ನೋಡಬೇಕು ಅಂತ ಹೋಗ್ತೀವಿ, ಏನು ಪ್ರಯೋಜನ? ದೇವರು ನಮ್ಮನ್ನು ನೋಡಬೇಕು. ಅವನ ಇಚ್ಛೆಗೆ ಬಂದಾಗ ಮಾತ್ರ ಅವನ ದರ್ಶನ ನಮಗೆ. ಏಮೈಷ ವೃಣತೆ ತೇನ ಲಭ್ಯ. ಹಾಗಾಗಿ ವರುಣನಿಗೆ ಈ ಕೃಷ್ಣನ್ ನೋಡಬೇಕು ಅಂತ ತುಂಬ ಆಸೆ. ಎಷ್ಟೋ ಸತಿ ಕೇಳ್ಕೊಂಡಂತ, ಒಂದು ನಿಮಿಷ ಪಾದ ಪೂಜೆಗೆ ಬಂದು ಹೋಗು ಕೃಷ್ಣ. ಕೃಷ್ಣ ಹೇಳ್ದ, ನನ್ನ ಈ ಅವತಾರದಲ್ಲಿ ನಂದು ಬ್ಯುಸಿ ಶೆಡ್ಯೂಲ್. ಕೃಷ್ಣ ಪೂಜೆ ಮಾಡುವ ಸ್ವಾಮಿಗಳದೇ ಬ್ಯುಸಿ ಶೆಡ್ಯೂಲ್ ಇರುವಾಗ ಪೂಜೆ ಮಾಡಿಸ್ಕೊಳ್ಳೋ ಕೃಷ್ಣಂದು ಎಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನೋಡಿ. ದೇವರು ಅವನು ಯಾವಾಗ ಅವತಾರ ಮಾಡಿದಾಗಿನಿಂದ ಹಿಡಿದು ಪರಂಧಾಮಕ್ಕೆ ಹೋಗುವ ತನಕ ಪುರುಷೋತ್ತ ಕೃಷ್ಣ ಇದ್ದ ಕಥೆಯೇ ಇಲ್ಲ. ಏನೋ ಒಂದು ಪ್ರೋಗ್ರಾಮ್ ಫಿಕ್ಸ್. ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ತೇನೆ. ಸಣ್ಣ ಪುಟ್ಟ ಮಂತ್ರಿ ಆದ್ರೇ, ಸಣ್ಣ ಪುಟ್ಟ MP MLA 5 ವರ್ಷಕ್ಕಾದ್ರೇ ಪುರುಸೊಲ್ತಿಲ್ದಷ್ಟು ಪ್ರೋಗ್ರಾಮ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಕ್ಕೊಂಡ್ಬಿಟ್ಟಿರ್ತೀರಿ. 14 ಲೋಕಕ್ಕೆ ಎಲೆಕ್ಷನ್ನೇ ಇಲ್ಲದ ಒಬ್ಬನೇ ಒಬ್ಬ ರಾಜಾದಿರಾಜನಾದ ಭಗವಂತ ಭೂಲೋಕಕ್ಕೆ ಬಂದರೆ ಅವನ ಪ್ರೋಗ್ರಾಮ್ ಎಷ್ಟಿರಬೇಡ. ದೇವರಂದ, ನಿನಗೆ ಟೈಮ್ ಕೊಡಲಿಕ್ಕೆ ನನ್ನ ಹತ್ರ ಈಗಿಲ್ಲ, ಆಗಲ್ಲ ಅಂದ. ವರುಣ ನೋಡ್ದ, ಏನು ಮಾಡಿದ್ರೆ ಈ ಕೃಷ್ಣನ ಕರಿಬಹುದು, ನಾ ಕರೆದ್ರೆ ಬರ್ತಿಲ್ಲ. ಒಂದು ಕೆಲಸ ಮಾಡೋಣ, ಅವರಪ್ಪನ ಹಿಡ್ಕೊಂಬಂದ್ರೆ ಅವನು ಬಂದೇ ಬರ್ತಾನೆ ಅಂತೇಳಿ ಅವನ್ನ ಹಿಡ್ಕೊಂಡು ಬಂದಂತೆ. ಹಸುನ ಹಿಡ್ಕೊಂಡು ಹೋದರೆ ಕರುನ ಹಿಡ್ಕೊಂಡು ಹೋಗ್ಬೇಕಾದ್ದೇ ಇಲ್ಲ, ಕರು ಹಿಂದಿಂದೆ ಬರುತ್ತೆ. ಹಾಗಾದರೆ ಇದು ಅರ್ಥ ಏನಂದರೆ, ಭಗವಂತ ನಿಮ್ಮ ಮನೆಗೂ ಬರಬೇಕಾ? ನೀವು ಕರಿತಾ ಕೂತ್ಕೋಬೇಡಿ, ಅವನು ಬರಲ್ಲ. ಬಾರೋ ಮನೆಗೆ ಗೋವಿಂದ ಅಂತ ಕರೆದ್ರಿ, ಟೈಮ್ ಇಲ್ಲ ಅಂತ. ನೀವೇನು ಮಾಡಬೇಕು? ಅವನ ಭಕ್ತರನ್ನು ಕಟ್ಟಿ ಹಾಕಬೇಕು ಮನೆಯೊಳಗೆ. ಆಗಿಂದಾಗ ಮೇಲಿಂದ ಮೇಲೆ ಭಗವಂತನ ಭಕ್ತರು
ಅತಿಥಿಗಳಾಗಿ ಅಭ್ಯಾಗತರಾಗಿ ನಿಮ್ಮನೆಗೆ ಬಂದರೆ, ಈ ಊರಿಗೆ ಬಂದರೆ ನಿಮ್ಮನೆಗೆ ಬರಬೇಕು ಅಂತ ಅನಿಸತ್ತೆ ಅನ್ನುವ ಹಾಗೆ ನಿಮ್ಮ ನಡೆ ನುಡಿ ಇದ್ದರೆ, ನಿಮ್ಮ ಬಿಹೇವಿಯರ್ ಇದ್ದರೆ, ಆ ಮನೆಗೆ ಆ ಮನಕ್ಕೆ ಮುಕುಂದ ಮಾಧವ ಬಂದೇ ಬರ್ತಾನೆ. ವರುಣ ಈ ಐಡಿಯಾ ನಮ್ಮೆಲ್ಲರಿಗೆ ಕೊಡುವ ಸಲುವಾಗಿ, ಈ ಡಾಕ್ಟ್ರು ಬರಬೇಕಾದ್ರೆ ಅವ್ರು ಕಿಟ್ ಎತ್ಕೊಂಬಂದುಬಿಟ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ಹಿಂದೆ ಬಂದೇ ಬಿಡ್ತಾರೆ. ಹಾಗೆ ಭಗವಂತ ಬರಬೇಕು ಅಂತಾದರೆ ಭಗವಂತನ ಭಕ್ತರನ್ನು, ಯಾರ ಭಕ್ತರು? ಭಗವಂತನ ಭಕ್ತರು ಯಾರು? ನಿಮ್ಮ ಮನೆಗೆ ನೀವು ಯಾರನ್ನು ಕರ್ಕೊಂಡು ಹೋಗ್ಬೇಕು ಗೊತ್ತಾ? ಯಾರೋ ಸಣ್ಣ ಪುಟ್ಟ ಭಕ್ತರು ಕರ್ಕೊಂಡು ಹೋದ್ರೆ ಆಗಲ್ಲ ರೀ. ದೊಡ್ಡ ಭಕ್ತರು ಭಗವಂತ ಖಂಡಿತವಾಗಿ ಬರ್ತಾನೆ. ಅವ್ರನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಯಾರವರಂದರೆ ಮಧ್ವಾಚಾರ್ಯರು, ಭೀಮಸೇನ ದೇವರು, ವಾಯುದೇವರು. ವಾಯುದೇವರನ್ನು ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮಗೆ ಗತಿ. ಗತಿ ಅಂದರೆ ಗತ್ಯರ್ಥಕ, ಅದು ಜ್ಞಾನಾರ್ಥಕ. ಅವರೇ ನಮಗೆ ಜ್ಞಾನಪ್ರದರು ಅಂತ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಅಂತ ಹನುಮಂತನ ಪಾದವನ್ನು, ಭೀಮನ ಪಾದವನ್ನು, ಆಚಾರ್ಯ ಮಧ್ವರ ಪಾದವನ್ನು ಗಟ್ಟಿಯಾಗಿ ಹಿಡಿದು ನಿಮ್ಮ ಹೃದಯದ ಒಳಗೆ ಮನ ಎರಡು ಕಡೆ ಕಟ್ಟಿ ಹಾಕಿಬಿಟ್ರಿ ಅಂದರೆ ಬೇಡ ಬೇಡ ಅಂದರೂ ಭಗವಂತ ಆ ಮನಕ್ಕೆ ಆ ಮನೆಗೆ ಬಂದೇ ಬರ್ತಾನಂತ. ಹಾಗಾಗಿ ಕೃಷ್ಣನಲ್ಲಿ ಭಕ್ತಿ ಇಲ್ಲದಿದ್ದರೆ, ಕೃಷ್ಣನನ್ನು ಕುರಿತು ಅನೇಕ ವ್ರತಗಳನ್ನು ಮಾಡದಿದ್ದರೆ ಕೃಷ್ಣ ಅವನ ಮನೆಯಲ್ಲಿ ಯಾಕಿರ್ತಿದ್ದ ಹೇಳಿ? ಹೀಗಾಗಿ ಅವನ ಭಕ್ತನಾದ ನಂದಗೋಪರನ್ನು ವರುಣ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ. ಅವನು ಅಪ್ಪನನ್ನು ಕರೆದುಕೊಂಡು ಹೋದರ ಹಿನ್ನೆಲೆ ಕೃಷ್ಣ ನೋಡಿದ. ಕೃಷ್ಣೋಪಿ ವೀಕ್ಷ್ಯ ದೃಢಭಕ್ತಿಮಿವ ಪ್ರತುಷ್ಟ. ದೇವರನ್ನು ನಾವು ಕರೆದಾಗ ನೀವು ಕರೆಯುವ ಮಾತನ್ನು ನೋಡಲ್ಲ. ದೇವರು ಮಾತಂದರೆ ಮಂತ್ರ. ನೀವು ದೇವರನ್ನು ಕರೀಲಿಕ್ಕೆ ಮಾತಿಲ್ಲ, ಮಂತ್ರ. ಮಂತ್ರದಿಂದ ದೇವರ ಸ್ತೋತ್ರ ಮಾಡಿ ಮನೆಗೆ ಕರಿತಾ ಇರ್ತೀರಿ. ದೇವರು ನೀವು ಹೇಳೋ ಮಂತ್ರ ಕೇಳಿ ಓಡೋಡಿ ಬರಲ್ಲ, ಮಂತ್ರದ ಹಿನ್ನೆಲೆಯಲ್ಲಿರುವ ಮನಸ್ಸು ನೋಡಿ ಬರ್ತಾನಂತ. ಮನಪೂರ್ವಕವಾಗಿ ಕರಿಬೇಕು. ಮನವನಿತ್ತರೆ ತನ್ನ ನೀವನು. ಮನಸ್ಸಿಲ್ಲ, ಎಲ್ಲ ಪಾರಾಯಣ ಕೂತಿದ್ದಾರೆ, ಹಾಳಾಗಿ ಹೋಗಲಿ ನಾವು ಮಾಡೇ ಬಿಡೋಣ, ಹಿಂಗೆ ಕೂತಿರ್ತಾರೆ, ಅದು ಪ್ರಯೋಜನ ಇಲ್ಲ. ಎಲ್ಲ ಭಜನೆ ಮಾಡ್ತಿರ್ತಾರೆ, ನಾನೊಬ್ಬ ಸುಮ್ಮನೆ ಏನು ಮಾಡೋದು, ಅದಕ್ಕೆ ನಾನು ಅಂದ್ರೆ ಬರಲ್ಲ. ನೀವು ಎಷ್ಟು ಜೋರು ಕೂಗುದ್ರಿಲ್ಲ, ಕಿರುಚಿದ್ರಿಲ್ಲ, ಏನು ಮಾಡಿದ್ರಿಲ್ಲ. ನಿಮ್ಮಲ್ಲಿ ಆ ದೃಢತೆಯನ್ನು ನೋಡಿ ನಿಮಗೆ ದೇವರ ಪಾದಾರವಿಂದದಲ್ಲಿರುವಂತಹ ನಿಶ್ಚಲತ್ವವನ್ನು ನೋಡಿಕೊಂಡು ಭಗವಂತ ಬರ್ತಾನಂತ. ಕೃಷ್ಣ ವರುಣನ ಮನೆಗೆ ಬರಲಿಕ್ಕೆ ಕಾರಣ ವರುಣನ ಭಕ್ತಿಯಲ್ಲಿರುವ ದೃಢತೆ. ನಮ್ಮದು ಭಕ್ತಿ ಇದೆ, ನಮಗೆ ದೇವರಲ್ಲಿ ಭಕ್ತಿ ಇಲ್ಲ ಅಂಥೇಳಿ ಏನಲ್ಲ, ನಮಗೆ ದೇವರಲ್ಲಿ ಬೇಕಾದ ಭಕ್ತಿ ಇದೆ, ಆದರೆ ದೃಢವಾಗಿಲ್ಲ. ನಮ್ಮ ಭಕ್ತಿ ಏನಂದರೆ ಒಂದಿನ ಇದ್ದಾಗ ಇನ್ನೊಂದು ದಿನ ಇರಲ್ಲ. ಎಲ್ಲ ಚೆನ್ನಾಗಿತ್ತ ಆಗೊಂಥರ ಭಕ್ತಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತಾ ಆಗೊಂಥರ ಭಕ್ತಿ. ನಮ್ಮನ್ನು ಯಾರು ನೋಡ್ತಾ ಇದ್ದಾರ ಆಗ ಇನ್ನೊಂದು ಥರ ಭಕ್ತಿ, ಯಾರು ನೋಡೋರಿಲ್ವ ಅವಾಗ ಒಂಥರ ಭಕ್ತಿ. ನಮ್ಮ ಭಕ್ತಿ ಎಲ್ಲ ಗುರುವಾರ ಇದ್ದಾಗೆ ಶುಕ್ರವಾರ ಇರಲ್ಲ, ಶುಕ್ರವಾರ ಇದ್ದರೆ ಶನಿವಾರ ಇರಲ್ಲ. ಇನ್ನು ಕೆಲವರು ಗುರುವಾರ ಬಂದರೆ ಮಾತ್ರ ರಾಯರಿಗೆ ಕೈ ಮುಗಿಯೋದು, ಬುಧವಾರ ಅದೇ ರೋಡಲ್ಲಿ ಹೋದರೂ ತಿರುಗಿ ಕೂಡ ನೋಡಲ್ಲ. ಹಂಗೆ ಮುಂದಿನ ಗುರುವಾರ ತನಕ ನಮಗೂ ರಾಯರಿಗೂ ಏನು ಸಂಬಂಧ ಇಲ್ಲ. ನಾವು ಒಂದೊಂದು ವಾರ ಒಬ್ಬೊಬ್ಬರು ದೇವರಿಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. ಶನಿವಾರ ಬಂದರೆ ವೆಂಕಟರಮಣ, ಶುಕ್ರವಾರ ಅವನ ಕಡೆ ತಿರುಗಿ ಕೂಡ ನೋಡಲ್ಲ. ಶುಕ್ರವಾರ ಬಂದರೆ ಲಕ್ಷ್ಮೀ ಟೆಂಪಲ್, ಭಾನುವಾರ ಬಂದರೆ ಇನ್ನೇನೋ ಸೂರ್ಯನ ದೇವಾಲಯ, ಶನಿವಾರ ಬಂದರೆ ಶನೈಶ್ಚರ, ಗುರುವಾರ ಬಂದರೆ ರಾಯರು, ಬುಧವಾರ ಬಂದರೆ ವಿಠ್ಠಲ, ಮಂಗಳವಾರ ಬಂದರೆ ಗೌರಿ, ಸೋಮವಾರ ಬಂದರೆ ಈಶ್ವರ, ಸಂಡೇ ಬಂದರೆ ವೀಕೆಂಡು. ಹೋಗ್ಬಿಡೋದು ಇಂದ್ರಾರಮಣ ಗೋವಿಂದ ಗೋ. ಇದೆಲ್ಲ ಅದು ಪ್ರಯೋಜನ ಇಲ್ಲ. ಭಕ್ತಿಯಲ್ಲಿ ಎರಡು ಬಹು ಮುಖ್ಯವಾದ ಅಂಗ ನಿರ್ವ್ಯಾಜ, ನಿಶ್ಚಲ. ನಿರ್ವ್ಯಾಜವಾದ ಭಕ್ತಿ ಇರಬೇಕು. ನಿರ್ವ್ಯಾಜ ಭಕ್ತಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ದೇವರಲ್ಲಿ ಪ್ರೀತಿ ಮಾಡುವಾಗ, ಭಕ್ತಿ ಮಾಡುವಾಗ ಯಾವ ಬಯಕೆ ಇದ್ದರೆ ಅದು ಭಕ್ತಿ ಅಲ್ಲ, ಬಿಸ್ನೆಸ್. ದೇವರೇ ನಿನ್ನ ಕೈ ಮುಗಿತೀನಿ ಸುಮ್ಮನೆ ಅನ್ಕೋಬೇಡ, ನಮ್ಮ ಮಗ ಎಕ್ಸಾಮ್ಗೆ ಹೋಗಿದ್ದಾನೆ ಚೂರು ನೋಡ್ಕೊ, ಅದಕ್ಕೆ ಕೈ ಮುಗಿತೀವಿ, ಹಿಂಗಂದರೆ ಅದು ಭಕ್ತಿ ಅಲ್ಲ ಅಲ್ವಾ? ಅದು ಪ್ರಯೋಜನ ಇಲ್ಲ. ಮತ್ತು ನಿಶ್ಚಲವಾಗಿರಬೇಕು, ನಿರ್ವ್ಯಾಜವಾಗಿರಬೇಕು.
ಅದನ್ನು ನೋಡಿ ದೇವರು ಬರ್ತಾನೆ ರೀ. ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ರೂಪ, ನಿಮ್ಮ ಯೌವನ ಯಾವುದನ್ನು ನೋಡಿ ಬರಲ್ಲಂತೆ. ನಿಮ್ಮೊಳಗೆ ಈ ದೃಢತೆ ಬೇಕು. ಕೃಷ್ಣೋಪಿ ವೀಕ್ಷ್ಯ ದೃಢ ಭಕ್ತಿಮಿವ ಪ್ರತುಷ್ಟ. ಕೃಷ್ಣಂಗೆ ತುಂಬ ಸಂತೋಷ ಆಯ್ತಂತೆ. ವರುಣ, ನೀ ತಿಳ್ಕೊಂಬಿಟ್ಟಿದ್ಯಾ, ನಾ ಬರ್ಬೇಕಾದ್ರೆ ಯಾರನ್ನು ಕರ್ಕೊಂಡು ಹೋಗಬೇಕು? ಹನುಮ ಇದ್ದ, ಭಗವಂತನ ಭಕ್ತರು ಇದ್ದರು. ಎಲ್ಲಿ ಗೋವುಗಳ ಹಿಂಡು, ಎಲ್ಲಿ ಗೋಪಾಲಕರ ದಂಡು, ಅಲ್ಲಿ ಕೃಷ್ಣ ಬಂದುಬಿಡ್ತಾನೆ. ನಮ್ಮಲ್ಲಿ ದೇವ್ರು ಯಾಕೆ ಬರಲ್ಲ ಅಂದರೆ ಗೋವಿಲ್ಲ, ಗೋಪಾಲಕರಿಲ್ಲ. ಗೋವಿಲ್ಲದೆ ಇದ್ರೆ ಬೇಡ ರೀ, ಒಂಚೂರು ಸಗಣಿ ಇಟ್ಕೊಳ್ಬಾರ್ದೆ, ಸಗಣಿನೂ ಇಲ್ಲ. ದೇವ್ರ ಪೂಜೆ ಮಾಡುವಾಗ ಏನಿಲ್ಲದೆ ಇದ್ದರೂ ದೇವ್ರು ಬರ್ತಾನೆ. ಒಂಚೂರು ಸಗಣಿಯಿಂದ ಮಂಡಲ ಮಾಡಿ, ಸಗಣಿ ಮುಟ್ಟಿ ಕೈ ತೊಳ್ಕೊಳ್ಳಿ. ಸ್ನಾನ ಮಾಡುವಾಗ ಒಂಚೂರು ಗೋಮಯ ಹಚ್ಕೊಳ್ಳಿ. ಗೋಮಯರಾಗಿ ಭಗವನ್ಮಯರಾಗಬೇಕಾದ್ರೆ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಇದೆಲ್ಲ ಬೇಕು. ವರುಣ ಮಾಡಿದ್ದನ್ನು ನೋಡಿ ಸಂತೋಷಪಟ್ಟು ನಿಜ ದರ್ಶನಮೇವ ದಿತ್ಸನ್, ನನ್ನ ದರ್ಶನವನ್ನು ಅವನಿಗೆ ಕೊಡಬೇಕು ಅಂತ ಕೃಷ್ಣನಿಗೆ ಅನ್ನಿಸ್ತಂತೆ. ನೋಡಿ ವಿಚಾರ ಮಾಡಿ, ವರುಣನನ್ನ ಮನೆಯಿಂದ ನಂದಗೋಪನನ್ನು ಕರ್ಕೊಂಡು ಬರಲಿಕ್ಕೆ ಕೃಷ್ಣನೇ ಹೋಗಬೇಕಾದಿರಲಿಲ್ಲ, ಬಲರಾಮ ಹೋಗಿದ್ರೂ ಆಗ್ತಿತ್ತು, ಯಾರೂ ಕಳಿಸ್ಬೋದು. ಕೃಷ್ಣ ಆರ್ಡರ್ ಮಾಡಿ, ಕೃಷ್ಣ ಅನುಗ್ರಹ ಮಾಡಿ, ನೀವು ಹೋಗಿ ಬಂದ್ರೆ ಹೋಗಿ ಬಂದೆಲ್ಲ ಮಾಡ್ಕೊಂಬಂದುಬಿಡ್ತಾರೆ. ಕೃಷ್ಣ ಯಾಕೆ ಹೋದ ಅಂದರೆ ಅಪ್ಪನ ಕರ್ಕೊಂಡು ಬರಲಿಕ್ಕಲ್ಲ, ಪ್ರಧಾನವಾದ ಕೆಲಸ ಅದಲ್ಲ. ತನ್ನಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿಯನ್ನು ಮಾಡುವ ವರುಣನಿಗೆ ತನ್ನ ನಿಜ ದರ್ಶನವನ್ನು ಕೊಡಬೇಕು ಭಗವಂತನಿಗೆ ಅನ್ನಿಸ್ತಂತೆ. ಈ ಕಥೆ ಇಷ್ಟೇ. ನಾವು ಮಾಡುವ ಕರ್ಮ ನೋಡಿ ದೇವ್ರಿಗೆ ಅನ್ನಿಸ್ಬೇಕಂತ. ಅಯ್ಯೋ, ನನ್ನ ಸಲುವಾಗಿ ಎಷ್ಟು ಒದ್ದಾಡ್ತಾನೆ, ಹಾಗಾದ್ರೆ ನನ್ನ ದರ್ಶನ ಅವನಿಗೆ ಕೊಡಬೇಕು. ಈ ಕೆಲವರು ಧನುರ್ಮಾಸ ಅಂತ ರಾತ್ರಿನೇ ಎಲ್ಲ ಸಿದ್ಧ ಮಾಡ್ಕೊಳ್ತೀವಿ. ಅಗ್ಗಿಷ್ಟಿಗೆಲ್ಲ ಹಾಕ್ಕೊಂಡು ಹುಗ್ಗಿ ಗಿಗ್ಗಿ ಏನು ಬೇಕೋ ಎಲ್ಲ ತೆಗೆದಿಟ್ಕೊಂಡು ಬೆಳಗ್ಗೆ 3:30-4 ಗಂಟೆಗೆ ಸ್ನಾನ ಮಾಡಿ ಅದು ಕೊಡೆ ಇದು ಕೊಡೆ, ನೀವು ಪೂಜೆ ಮಾಡೋದು ಸಾಕು ನಮ್ಮನ್ಗಳು ಅಂತ ಬೈಸ್ಕೊಂಡು ಇವರಿಬ್ಬರು ಜಗಳ ನೋಡಿ ದೇವರೇ ಅಡ್ರೆಸ್ ಇಲ್ದಂಗೆ ಓಡ್ ಹೋಗಿ ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ಅಲ್ಲಿ ದೇವರಿರೋಲ್ಲ, ಕಲಿ ಇರ್ತಾನೆ, ಅಲಕ್ಷ್ಮಿ ಇರ್ತಾಳೆ. ಜಗಳ ಆಗಲಿಕ್ಕೆ ಒನ್ ವಾಯ್ಸ್ ಇದ್ರೆ ಆಗಲ್ಲ ರೀ, 2 ಇದ್ದರೆ ಮಾತ್ರ. ನಿಜವಾಗಿ ನಿಮಗೆ ಜಗಳ ಆಡಬಾರ್ದು ಅಂತ ಆಸೆ ಇದ್ದರೆ ಯಾರು ಜೋರು ಮಾತಾಡ್ತಿದ್ರೆ ಇನ್ನೊಬ್ರು ಸುಮ್ಮನೆ ಆಗಿಬಿಡಿ. ಸೋತ್ರಿ ಅಂತ ಅರ್ಥ ಅಲ್ಲ, ಗೆದ್ರಿ ಅಂತಲೇ ಅರ್ಥ. ನೀವು ಅವರಿವ್ರನ್ನ ಗೆಲ್ಲಬೇಕಾದಿಲ್ಲ, ನಿಮ್ಮ ಮನಸ್ಸನ್ನು ಗೆಲ್ಲಬೇಕಿದೆ. ಕಲಹ ನಡೀತಿತ್ತು ದಂಪತಿಗಳಲ್ಲಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಜಗಳ ಆಗ್ತಿದೆ ಅಂದರೆ ಅಲ್ಲಿ ದೆವ್ವಗಳು ಬರುತ್ತವೆ, ದೇವತೆಗಳು ಬರೋಲ್ಲ. ಪ್ರಶಾಂತ ವಾತಾವರಣ ಇದ್ದರೆ ಮಾತ್ರ. ನೀವು ನಿಜವಾಗಿಯೂ ಪೂಜೆಗೆ ಕೂತ್ಕೊಳ್ಳುವಾಗ ಒಂದು ಸತಿ ಪೂಜೆ ಮನಸ್ಸಿನಲ್ಲಿ ಎಲ್ಲ ಮಾಡ್ಕೊಂಡು ಬಿಡಬೇಕು. ಪೂಜೆಗೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಸತಿ ಪೂಜೆ ಎಲ್ಲ ಮಾಡಬೇಕು. ಸ್ನಾನ ಆದಮೇಲೆ ಗೋಪಚನ ಬೇಕು, ಮುದ್ರೆ ಬೇಕು, ಆ ಪೆಟ್ಟಿಗೆ ಇದೆಯಾ ನೋಡ್ಕೋಬೇಕು. ಸ್ನಾನ ಮಾಡ್ಕೊಂಡು ಒಳಗೆ ಬಂದು ಇಲ್ಲಿಟ್ಟಿದ್ದೆ ಮುದ್ರೆ ಗೋಪಚನದ ಪೆಟ್ಟಿಗೆಯಲ್ಲಿ, ಅದಕ್ಕೆ ದೊಡ್ಡ ಫೈಟಿಂಗು, ಅದಕ್ಕೆ ದೊಡ್ಡ ಜಗಳ ಮಾಡಬಾರ್ದು. ಅದಿದೆಯಾ ನೋಡ್ಕೊಳ್ಬೇಕು, ಅಗ್ಗಿಷ್ಟಿಗೆ ಇದೆಯಾ ಎಲ್ಲ ಈ ಎಲ್ಲ ರೆಡಿ ಮಾಡ್ಕೊಳ್ತಿರಲ್ಲ, ಇದನ್ನು ನೋಡೇ ದೇವ್ರಿಗೆ ತೃಪ್ತಿ ಆಗ್ಬಿಡುತ್ತೆ. ಅಲ್ಲ, ನಾಳೆ ಬೆಳಗ್ಗೆ ಎದ್ದಿವರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಈಗೇ ಎಷ್ಟು ರೆಡಿ ಮಾಡ್ಕೊಳ್ತಾ ಇದ್ದಾನಪ್ಪ ಅಂತ ಅವನಿಗೆ ಖುಷಿ ಆಗುತ್ತಂತೆ. ಕೆಲವ್ರು ಹಾಗಲ್ಲ, ನೋಡೋಣ ಆಚಾರ್ಯ ಬೆಳಗ್ಗೆ ಇದ್ದರೂ ನೋಡೋಣ, ಎದ್ದರೂ ನೋಡೋಣ, ನೀರು ಬಂದರೆ ನೋಡೋಣ, ಹಿಂಗಂತಿರ್ತಾರೆ. ನಾಳೆ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀರು ಬಂದರೆ, ಇಲ್ಲದೇ ಇದ್ರಿಲ್ಲ ಅಲ್ವಾ. ಹೀಗೆಲ್ಲ ಅಂದ್ಕೊಳ್ಬಾರ್ದು. ನೀರು ಬರಲಿ ಬರ್ದಲೇ ಇರಲಿ, ನಾನಂತೂ ಸಿದ್ಧ. ನೀವು ಸಿದ್ಧ ಮಾಡ್ಕೊಂಡು ಸತ್ತರೆ ಪೂಜೆ ಮಾಡಿದ ಫಲ ಕೊಟ್ಬಿಡ್ತಾನೆ ದೇವರು. ನಿಮಗೆ ಮಾಡೋ ಇಚ್ಛೆ ಇದೆ, ಅದಕ್ಕೆ ಪೂರ್ಣ ಫಲವನ್ನು ಭಗವಂತ ಕೊಡ್ತಾನೆ. ವರುಣನ ದೃಢತೆಯನ್ನು ನೋಡಿ ಮೆಚ್ಚಿ ಕೃಷ್ಣ ಪರಮಾತ್ಮ ತನ್ನ ದರ್ಶನ ಅವನು ಕೊಡಬೇಕು ಅಂತ ಅವನನ್ನು ಹುಡುಕೊಂಡು ಕೃಷ್ಣನೇ ಬಂದಂತೆ. ಈ ಕತೆ ತುಂಬ ಚೆನ್ನಾಗಿದೆ. ನಮ್ಮದೆಲ್ಲ ಏನು ಕಥೆ ಅಂದರೆ, ನಾವು ದೇವ್ರನ್ನ ಹುಡುಕೊಂಡು ಹೋಗ್ತೀವಿ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಲೇಷ ಭಕ್ತಿ ದೊರಕದೋ. ದೇವ್ರು ನೋಡಬೇಕು ಅಲ್ವಾ. ಬದ್ರಿಗೆ ಹೋಗೋದು ಯಾಕ್ರಿ? ಬದ್ರಿನಾರಾಯಣ ನೋಡೋಕ್ಕ, ಶಾಪಿಂಗ್ ಮಾಡೋಕ್ಕ? ಬದ್ರಿನಾರಾಯಣಂಗೆ ನೋಡಲಿಕ್ಕೆ ಹೋಗಿರ್ತೀರಿ. ಕಾಶಿಗೆ ಹೋಗೋದು ವಿಶ್ವನಾಥನ್ ನೋಡಲಿಕ್ಕೆ. ಆದರೆ ಅದೊಂದು ಮಾತ್ರ ಭಕ್ತಿಯಿಂದ ನೋಡಿಲ್ಲ, ಭಕ್ತಿಯಿಂದ ಸ್ತೋತ್ರ ಮಾಡಲೇ ಇಲ್ಲ. ನಿಮಗೆ ಮನೇಲಿದ್ದಷ್ಟು ಭಕ್ತಿನೂ ಹೊರಗೋದಾಗ ಬರಲ್ಲ ರೀ. ಮನೇಲಿದ್ದಾಗ ಭಾರಿ ಭಕ್ತಿ ಇರುತ್ತೆ ರೀ, ಹೊರಗೆ ಹೋದಾಗ
ಭುಕ್ತಿಯ ಮೇಲೆ ಭಕ್ತಿ. ನೀವು ದೇವರ ಹತ್ರ ನಿಂತಾಗಲೂ ನಮ್ಮದು ಲೇಟ್ ಆದರೆ ಆಮೇಲೆ ತಿಂಡಿ ಸಿಗುತ್ತೋ ಇಲ್ಲೋ ಟಿಫನ್ ಅಂತ ದೇವ್ರಿಗೆ ಆಮೇಲೆ ಮೊದಲು ಟಿಫನ್ ವ್ಯವಸ್ಥೆ, ಕಾಫಿ ಸಿಗುತ್ತೋ ಇಲ್ಲೋ ಇದೇ ಯೋಚನೆ ಆಗಿಬಿಡುತ್ತೆ. ದೇವರಲ್ಲಿ ಮನಸ್ಸೇ ಇಲ್ಲ. ಯಾಕೆ? ನೀವು ದೇವರನ್ನ ಹುಡುಕೊಂಡು ಹೋಗೋದಲ್ಲ, ದೇವರೇ ನಿಮ್ಮನ್ನು ಹುಡ್ಕೊಂಡು ಬಂದುಬಿಡ್ತಾನಂತ. ಧ್ರುವ ದೇವರನ್ನ ಹುಡ್ಕೊಂಡೋದ ಕಥೆ ಇಲ್ಲ, ಗಜೇಂದ್ರ ದೇವರನ್ನ ಹುಡ್ಕೊಂಡು ಹೋದ ಕಥೆ ಇಲ್ಲ, ಅಜಾಮಿಳ ದೇವರನ್ನ ಹುಡ್ಕೊಂಡೋದ ಕಥೆ ಇಲ್ಲ. ಈ ಎಲ್ಲ ಕಥೆಗಳಲ್ಲಿ ಒಂದು ಕಾಮನ್ ಅಂದರೆ ದೇವರೇ ಅವರ ಹತ್ರ ಹುಡ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ ಜೀವನದಲ್ಲಿ ನಿಮ್ಮ ನಡೆ, ನಿಮ್ಮ ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ ಅರ್ಥಾತ್ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ಮನೆಗೆ ದೇವರು ಬರ್ತಾನೆ. ಬರೋದಲ್ಲ, ಇರ್ತಾನೆ. ಇರೋದಲ್ಲ, ನಿಮ್ಮ ಕಣ್ಣಿಗೂ ಕಾಣಿಸ್ತಾನೆ. ವರುಣ ಮಾಡಿರ್ತಕ್ಕಂತಹ ದೃಢವಾದ ಭಕ್ತಿ ಭಗವಂತನಿಗೆ ಗೊತ್ತಾಯಿತು. ಹಾಗಾದರೆ ನನ್ನ ದರ್ಶನ ಅವನಿಗೆ ಕೊಡಬೇಕು. ಇದು ಛಲ. ವರುಣ ಹಿಡ್ಕೊಂಡು ಹೋಗಿರೋದು ನನ್ನ ತಂದೆಯನ್ನು, ನನ್ನನ್ನು ಕಾಣುವ ಬಯಕೆಯಿಂದ ಅವನು ಹೀಗೆ ಮಾಡಿದ್ದಾನೆ. ಅವನಿಗೆ ನನ್ನ ದರ್ಶನ ಕೊಡ್ತೀನಿ ಅಂಥೇಳಿ ಗತ್ವಾಂಬುರಾಶಿ ನಿಲಯಂ ಜನಕೇನ ಸಾಕಂ. ಅಂಬುರಾಶಿ ನಿಲಯ, ಸಮುದ್ರವನ್ನೇ ಮನೆಯನ್ನಾಗಿ ಮಾಡಿಕೊಂಡ ಮಹಾನುಭಾವ ವರುಣ. ಆ ಮನೆಗೆ, ಅವರ ಮನೆಗೆ ಕೃಷ್ಣ ಹೋದಂತೆ. ಅಲ್ಲಿ ತಂದೆಯ ಜೊತೆಗೆ ವರುಣನಿಂದ ಅರ್ಚಿತನಾಗಿದ್ದಾನೆ ಭಗವಂತ. ವರುಣ ಕೃಷ್ಣನ್ ನೋಡಿ ತನ್ನ ಸಕುಟುಂಬ ಸಪರಿವಾರ ಸಮೇತನಾಗಿ ಬಂದು ಎರಡೂ ಕೈಗಳನ್ನು ಮುಗಿತಾ ಅವನಿಗೆ ಸ್ವಾಗತವನ್ನು ಮಾಡಿ ಎತ್ತರವಾದ ಆಸನದಲ್ಲಿ ಕೂಡಿಸಿದ್ದಾನೆ, ಕೈ ಮುಗಿತಾ ಇದ್ದಾನೆ. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ. ನಾವು ನಮ್ಮ ಮನೆಯಲ್ಲಿ ಎತ್ತರದ ಸ್ಥಾನದಲ್ಲಿ ದೇವರನ್ನು ಇಡಬೇಕು. ಎತ್ತರ ಸ್ಥಾನ ಅಂಥೇಳಿ ಟೆರೆಸ್ ಮೇಲೆ ಒಂದು ಫೋಟೋ ಇಟ್ಟು ಬಂದ್ಬಿಡೋದಲ್ಲ. ಹೋಗಿ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ಮೊದಲು ದೇವರು, ಆಮೇಲೆ ಮಿಕ್ಕಿದ್ದೆಲ್ಲ. ಅದು ಇಲ್ಲೇ ಇಲ್ಲ ರೀ ನಮ್ಮಲ್ಲಿ. ಯಾವಾಗಲೂ ಕಡೆಗೆ ನೆನಪು ಬಂದರೆ ಬರ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಆದರೆ ವರುಣ ತಾನು ಕೃಷ್ಣನನ್ನು ಎತ್ತರದಲ್ಲಿ ಕೂಡಿಸಿ ಪಾದಪೂಜಾದಿಗಳನ್ನು ಮಾಡಿದ್ದಾನೆ. ವರುಣ ಮಾಡುವ ಪಾದಪೂಜೆಯನ್ನು ಕಂಡು ನಂದಗೋಪ ಆಶ್ಚರ್ಯ ಪಡ್ತಾ ಇದ್ದಾನೆ. ನಾನು ನಮ್ಮ ಹುಡುಗ ದನ ಕಾಯೋ ಹುಡುಗ ಅಂತ ಅಂದ್ಕೊಂಡಿದ್ದೆ. ಇವನು ದನ ಕಾಯೋನಲ್ಲ, ಜನ ಕಾಯುವವ, ಜಗದ್ರಕ್ಷಕ. ಕೇವಲ ದನಗಳ ರಕ್ಷಕ ಅಲ್ಲ, ಇವನು ಜಗತ್ಪಾಲಕ ಬಾಲಕ. ಸಾಮಾನ್ಯ ಬಾಲಕ ಅಲ್ಲ, ಜಗತ್ತನ್ನೇ ಪಾಲನೆ ಮಾಡುವವ. ಸೃಷ್ಟಿಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕೊಡುವಂಥ ಜಗತ್ಪಾಲಕ ಬಾಲಕ ಅನ್ನುವ ಜ್ಞಾನ ಬಂದಿದೆ. ವರುಣ ಪ್ರಾರ್ಥನೆ ಮಾಡಿದ್ದಾನೆ, ಸ್ವಾಮಿ ನನಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಎಲ್ಲರಿಗೆ ನಿನ್ನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿರಂತರವಾದ ನಿಶ್ಚಲವಾದ ಪ್ರೇಮ ಪ್ರವಾಹವನ್ನು ಕೊಡು. ನಮಗೆ ಪ್ರೇಮನೇ ಇಲ್ಲ, ದೇವರ ಪಾದದಲ್ಲಿ ಪ್ರೇಮ ಇಲ್ಲ. ಇನ್ನೆರಡಿದೆ ರೀ, ಎರಡು ಬಿಟ್ಟರೆ ಇದು ಬರುತ್ತೆ ರೀ. ಯಾವುದು ಅಂದರೆ ಎದ್ದಿದ್ರೆ ಕಾಮ, ಅಲ್ಲಿ ಇಲ್ಲಿ ಎಡವು ಬಿದ್ದರೆ ಕೋಮ. ಕಾಮ ಇಲ್ಲ ಕೋಮ, ಇದೆರಡೂ ಇಲ್ಲ ಅಂತಾದರೆ ದೇವರಲ್ಲಿ ಬರಬೇಕು ಪ್ರೇಮ. ಇವನು ಕೇಳ್ತಾನೆ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಭಗವಂತ ನಿನ್ನ ಪಾದದಲ್ಲಿ ಭಕ್ತಿ, ನಿನ್ನ ಬಗ್ಗೆ ಸರಿಯಾದ ಅರಿವು, ಜ್ಞಾನ, ನಿನ್ನನ್ನು ಹೊರತುಪಡಿಸಿ ಉಳಿದ ವಸ್ತುವಿನಲ್ಲಿ ಅಸಾರ ಅನ್ನುವ ಅರಿವು, ತಿಳುವಳಿಕೆ, ವೈರಾಗ್ಯ, ಇದನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೆಲವನ್ನ ದೇವರಲ್ಲಿ ಕೇಳಿದರೆ ಅದು ಕಾಮನೆ ಅಂತ ಕನ್ಸಿಡರ್ ಆಗಲ್ಲ. ಭಗವಂತ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ, ಇದು ಕಾಮ್ಯ ಕರ್ಮ ಆಗೋಲ್ಲ. ಕೇಳಬೇಕಾದ್ದನ್ನು ಕೇಳಿದ್ರೆ ಕೇಳಿದಂತಾಗೋಲ್ಲಂತೆ, ನಿಷ್ಕಾಮ ಕರ್ಮವೇ ಆಗತ್ತಂತೆ. ಹಾಗಾಗಿ ಅಂಥ ಉತ್ಕೃಷ್ಟವಾದ ಮೂರನ್ನು ವರುಣ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿದ
ನಂದಗೋಪ ಆಶ್ಚರ್ಯಚಕಿತನಾಗಿ ಮೇಲೆ ಬಂದ ಮೇಲೆ ತನ್ನವರಿಗೆಲ್ಲ ಕೃಷ್ಣನ ಅದ್ಭುತವಾದ ಮಹಿಮೆ ತಾನು ಕಣ್ಣಾರೆ ಕಂಡದ್ದು, ಕೇಳಿದ್ದಲ್ಲ ನೋಡಿದ್ದು. ಕೇಳಿದ್ರಲ್ಲಿ ನಮಗಷ್ಟು ಭಕ್ತಿ ಬರೋಲ್ಲ, ಕಣ್ಣಾರೆ ನೋಡಿದಾಗ ರೋಮಾಂಚನ ಆಗತ್ತೆ. ಜಲಾಧಿಪತಿಯಾದ ವರುಣ ತನ್ನ ಪುಟ್ಟ ಕಂದ ಕೃಷ್ಣನಿಗೆ ಹೇಗೆಲ್ಲ ಮಾನ ಸನ್ಮಾನಗಳನ್ನು ಮಾಡಿದ, ಇದನ್ನೆಲ್ಲ ಬಂದು ಹೇಳಿ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹೀಗೆ ವರುಣನ ನೆಪ ಮಾಡಿ, ವರುಣನಿಗೆ ಅನುಗ್ರಹ ಮಾಡುವ ನೆಪ ಮಾಡಿ ನಮ್ಮೆಲ್ಲರಿಗೆ ಒಂದು ದಿವ್ಯವಾದ ಸಂದೇಶವನ್ನು ಕೊಡ್ತಾನೆ. ಯಾರು ನನ್ನ ಭಕ್ತರನ್ನು ಮನೆಗೆ ಕರ್ಕೊಂಡು ಬರ್ತಾರೆ, ಯಾರು ನನ್ನ ಭಕ್ತರಿಗೆ ಆಶ್ರಯವನ್ನು ಕೊಡ್ತಾರೆ, ಅವರಿಗೆ ನಾನು ದರ್ಶನ ಕೊಡ್ತೇನೆ ಅನ್ನುವಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ವಾಯುದೇವರನ್ನು, ಭೀಮಸೇನ ದೇವರನ್ನು, ಮಧ್ವರನ್ನು ಇಟ್ಕೊಳ್ಬೇಕು. ಆಚಾರ್ಯ ಅವ್ರಿಗೇನೋ ಸಿಕ್ಕದ ಹಿಡ್ಕೊಂಡೋದ, ನಾವೆಲ್ಲ ಮಧ್ವಾಚಾರ್ಯನ ಹಿಡ್ಕೊಂಬರೋಣ. ನೀವೆಲ್ಲ ಇಂಥ ಕಥೆಗಳೇ ಹೇಳ್ತೀರಿ, ವಾಯುದೇವ್ರನ್ನೆಲ್ಲ ಹಿಡ್ಕೊಂಡು ಬರೋದು, ಸಿಗಬೇಕಲ್ಲ ಅವರು. ಸಿಗದೆ ಏನ್ರಿ, ನಿಮಗೆ ಕರ್ಕೊಂಡು ಹೋಗೋ ಬುದ್ಧಿ ಇದ್ದರೆ ಸಾಕು. ರೂಪಮನ್ಯದಿವ ಧನ್ಯಮಾತ್ಮನಃ. ಆಚಾರ್ಯರು ಬೇರೆ ಅಲ್ಲ, ಆಚಾರ್ಯರ ಗ್ರಂಥಗಳು ಬೇರೆ ಅಲ್ಲ. ಆಚಾರ್ಯರು ಮನೆಯಲ್ಲಿ ಇರೋದು ಅಂದರೆ ಆಚಾರ್ಯರ ಗ್ರಂಥಗಳಿರೋದು. ಆಚಾರ್ಯರು ಮನದಲ್ಲಿ ಇರೋದು ಅಂದರೆ ಆಚಾರ್ಯರ ಗ್ರಂಥಗಳ ಮನನ ಮಾಡೋದು ಅಂತ. ಯಾರು ಆಚಾರ್ಯರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳಿಗೆ ಮನೆ ಮತ್ತು ಮನದಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾನೆ, ಆ ಮನೆಗೆ ಮುಕುಂದ ಮಾಧವ ಗೋವಿಂದ ಬರ್ತಾನೆ ಎನ್ನುವ ದಿವ್ಯ ಸಂದೇಶವನ್ನು ಈ ಕಥೆಯಲ್ಲಿ ಕೊಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬಂದ ಮೇಲೆ ಆಮೇಲೆ ಕೃಷ್ಣ ಪರಮಾತ್ಮ ಮಾಡಿದ ಅದ್ಭುತವಾದ ವೇಣುಗಾನವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನಿಗೆ ಕೊಳಲು ಊದಲಿಕ್ಕೆ ಪುರುಸೊತ್ತಾಗಬೇಕ್ರಿ. ಅದು ಅವನು ಎಲ್ಲ ಕೆಲಸ ಮುಗಿದು ಹಸುಗಿಸು ಕರ್ಕೊಂಡು ಬಂದು ಕಟ್ಟಿಗಿಟ್ಟಿ ಆದಮೇಲೆ ಸಂಜೆ ಎಲ್ಲ ಮುಗಿದ ಮೇಲೆ ಊಟ ಗಿಟ ಮುಗಿದ ಮೇಲೆ ಅವನು ಕೊಳಲು ಊದ್ತಾ ಇದ್ದಂತೆ. ವ್ಯಾಕೀರ್ಣ ಕಾಮ ಇವತೈ ವಿವಿಧೈ ವಿಭಾವೈ ಆಕರ್ಷಯನ್ ವ್ರಜವಧೂ ನಿಜ ಸಂಗಯೋಗ್ಯ ವೇಣುಂ ಕ್ರಮೇಣ ರಣಯನ್ ಬಹುತಾನಗಾನಂ ಅನಗ್ನ ಮೌಲಿರುದಗಾಯದೀಶ್ವರೋಸು. ಕೃಷ್ಣ ಅನೇಕ ವಿಧವಾದ ಉದ್ದೀಪನಗೊಳ್ಳುವಂತಹ ಭಾವಗಳಿಂದ ಕೃಷ್ಣ ಪರಮಾತ್ಮ ಕೊಳಲಿನ ಗಾನ ಮಾಡಿ ತನ್ನ ಅಂಗ ಸಂಘಕ್ಕೆ ಯೋಗ್ಯರೇ ಆದಂತಹ ವೃಂದಾವನದ ಹೆಣ್ಣು ಮಕ್ಕಳನ್ನು ಆಕರ್ಷಿಸಬೇಕು ಅಂಥೇಳಿ ಅನೇಕ ರೀತಿಯಿಂದ ಕೃಷ್ಣ ಪರಮಾತ್ಮ ವೇಣುವಿನ ಗಾನವನ್ನು ಮಾಡ್ತಾ ಇದ್ದಾನೆ. ತನ್ನ ಕೋಮಲವಾದ ಅಂಗುಲಿಗಳು ಆ ರಂಧ್ರವನ್ನು ಮುಚ್ಚೋದು ತೆಗೆಯೋದು ಮಾಡ್ತಾ ಅದ್ಭುತವಾದಂತಹ ಗಾನವನ್ನು ಹೊರಸೂಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಮುಂದೆ ಹೆಣ್ಣು ಮಕ್ಕಳು ಹೇಳ್ತಾರೆ, ಗೀತಮೋಹಿತ, ಭಗವಂತ ನಿನ್ನ ಗೀತೆಗೆ ಮೋಹಿತರಾಗಿ ನಾವು ಬಂದ್ವಿ ಅಂತ. ಕೃಷ್ಣ ಪರಮಾತ್ಮ ಮಾಡುವ ವೇಣುಗಾನಕ್ಕೆ ಮೋಹಗೊಳ್ಳದ ಜೀವ ಜಾತವೇ ಇರಲಿಲ್ಲಂತೆ. ಎಲ್ಲರೂ ಕೂಡ ಅವನ ವೇಣುಗಾನಕ್ಕೆ ಆಕರ್ಷಿತರಾಗಿದ್ದಾರೆ. ಕೇವಲ ಕೃಷ್ಣನಿಗೆ ಆಕರ್ಷಿತರಾಗಿದ್ದಾರೆ. ಕೃಷ್ಣ ಅಂತಂದರೆ ಕರ್ಷಣೆ. ಎಲ್ಲ ಜಗತ್ತಿನ ಸಜ್ಜನರ ಮನಸ್ಸು ತನ್ನ ಕಡೆ ಬರೆಯುವ ಹಾಗೆ ಆ ಭಗವಂತನ ಮಹಿಮ. ಅದರ ಮೇಲೆ ಮತ್ತಿನ್ನು ವೇಣುಗಾನ ಮಾಡಿಬಿಟ್ರಂತೂ ಎಷ್ಟು ಜನ ಆಕರ್ಷಿತರಾಗಿ ಕೃಷ್ಣನ ಗಾನ ಕೇಳಲಿಕ್ಕೆ ಹೋಗಲಿಲ್ಲ. ಅನೇಕ ಜನ ಹೆಣ್ಣು ಮಕ್ಕಳು ಕೃಷ್ಣನ ಗಾನಕ್ಕೆ ಆಕರ್ಷಿತರಾಗಿ ಹೋದ್ರಂತೆ. ಹೇಗೆ ಹೋದರು ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.